ಕಳೆದ 2 ದಿನಗಳ ಹಿಂದೆ ಔರಾದ್ ತಾಲೂಕಿನ ಸಂತಪುರ್ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನೀರಿನ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬುದರ ಬಗ್ಗೆ ಆರ್ಜೆ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಸುದ್ದಿಯನ್ನ ಮಾಡಲಾಗಿತ್ತು. ನಮ್ಮ ಸುದ್ದಿಗೆ ಸ್ಪಂದಿಸಿ ಇಂದು ಔರಾದ್ ತಾಲೂಕಿನ ಸಂತಪುರ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ 2-3 ದಿವಸದಲ್ಲಿ ನೀರು ಮತ್ತು ಚರಂಡಿ ವ್ಯವಸ್ಥೆ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರಾದ ತುಕಾರಾಮ್ ಹಸನ್ಮುಖಿ ನಮ್ಮ ಸುದ್ದಿವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸರ್ ಅದೊಂದು ಬಂಡಿ ಮೇಲೆ ಅದ ಸರ್ ಇದು ರಾತ್ರಿ 2 ಕಿಲೋದ ನೀರು ತುಂಬ್ತಾರೆ ಸರ್. ಸ್ವಚ್ಛ ಇದೆ ಸರ್ ಅದು. ರಾತ್ರಿ 2ಕ್ಕೆ 2ಕ್ಕೆ ನೀರು ತುಂಬ್ತಾರೆ ಸರ್. ಈಗ ಮುಂಜಾನೆ ಹೇಳಿ ತುಂಬಿಲ್ಲ, ಎಲ್ಲ ಎತ್ತಿದ ತೊಗೆ ನೋಡ್ರಿ, ಅದಕ್ಕಷ್ಟು ಕಾಣುತ್ತೆ. ಇಲ್ಲ ಸಿಗಲ್ರಿ ಗುರುಗಳೇ, ಇಲ್ಲ ಸರ್. ಅದೆಷ್ಟು ಒಂದು 10 ನಿಮಿಷ ಕೆಲಸ ಕಡಿಮೆ ಐತ್ರಿ. ಫುಲ್ ಪೈಪ್ ಇದು ಎಷ್ಟು ಹೊಡಿತದಲ್ಲ ಅಷ್ಟು ನೀರು ಅದ. ಒಂದು ಅರ್ಧ ತಾಸು ಇದೇ ಜಾಗದ ಕಲ್ತು ಅಮೇರಿಕಾ ಬಾತಿಕ ಇಷ್ಟು ಪೂರ ದಿನ ಹುಡುಗ ಸಾಫ್ ಮಾಡ್ತೀವಿ. ಕಟಿಂಗ್ ಮಾಡ್ಯಾರ ಕಾನ್ಸರ್ಟ್ ಹಾಕಿ ಹೋಗ್ಬಿಟ್ರಿ. ಇದು ನೀರು ಇಲ್ಲೇ ಇಷ್ಟ ಹಿಂಗ ಓಪನ್ ಏನ್ರಿ? ಓಪನ್ ಇರ್ತದೆ, ಮ್ಯಾಲೆ ಇರ್ತೇವೆ ಸರ್. ಅದು ಸರ್ ನೀರು ಎಲ್ಲಿ ಬರ್ತೇವೆ ಸರ? ನೀರು ಎಲ್ಲಿ ಬರ್ತೇವೆ? ಇಲ್ಲಿ ಒಂದು ಬೋರ್ ಕನೆಕ್ಷನ್ ಅದ್ರೆ ಇಲ್ಲಿ ಬರ್ತವೆ. ನೀರು ಫುಲ್ ಬರಲ್ಲ ಸರ್. ಈಗ ನಡ್ಬರ್ಕೆಲ್ಲ ಫುಲ್ ಅದ ರೀ. ಪೈಪ್ ಕರೆಕ್ಟ್ ಆಗಿ ಫಿಟ್ ಇಲ್ಲ. ಇದಕ್ಕೆ ಸ್ಟ್ಯಾಂಡ್ ಮಾಡಿ ನಂಬರ್ 2 ಸಂತಪುರ್ ವಾರ್ಡ್ ನಂಬರ್ 2 ನೀರಿನ ಸಮಸ್ಯೆ ತೀವ್ರವಾಗಿ ಹೆಚ್ಚಾಗಿತ್ತು. ನೀರಿನ ಸಮಸ್ಯೆ ಬಹಳ ಇತ್ತು. ಆದ ಕಾರಣ ನಾವು ಸುದ್ದಿ ಮಾಧ್ಯಮದವರಿಗೆ ತಿಳಿಸಿದ್ದೇವೆ. ಅದನ್ನು ಪಿಡಿಒ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರು ಪರಿಶೀಲಿಸಿ ಬಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ನಮಗೆ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿವಸದಲ್ಲಿ ಬಗೆಹರಿಸ್ತೀವಿ. ಒಂದು ವಾರ ಅಂತ ಹೇಳಿದ್ದಾರೆ ಅವರು. ಆದಷ್ಟು ಜಲ್ದಿ ನಮಗೆ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಸುದ್ದಿ ಮಾಧ್ಯಮದವರಿಗೂ ಗ್ರಾಮ ಪಂಚಾಯತ್ ಆಡಳಿತ ವರ್ಗದವರಿಗೂ ನನ್ನ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ತಿಳಿಸುತ್ತೇನೆ. ನಿಮ್ಮ ಹೆಸರು? ತುಕಾರಾಮ್ ಹಸನ್ಮುಖಿ, ಸಂತಪುರ್ 2nd ವಾರ್ಡ್. ನಾವು ನಿಮ್ಗೆ ಇಷ್ಟು ಒತ್ತಾಯ ಮಾಡೋದು ಯಾಕ ಸರ್? ಇದು ಸಲ ನಾವು ಹೆಂಗೆ ನಡೆಸ್ಕೋಬಹುದು. ನೆಕ್ಸ್ಟ್ ಇಯರ್ ನಮ್ಗೆ ಏನಂತ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ಮುಂಚಿತವಾಗಿ ನಮಗೊಂದು ಪರ್ಸನಲ್ ನಮ್ಮ ವಾರ್ಡ್ ನಮಗೆ ಸಪರೇಟ್ ಮಾಡ್ಕೊಟ್ರಲ್ಲ, ನಾವು ಅಂಬೋದು ಯಾಕಂದ್ರೆ ನಿಮ್ಗೆ ಮೇಲೆ ಒಂದು ಪರ್ಮನೆಂಟ್ ಆಗ್ಬೇಕು. ನಿಮ್ ಏರಿಯಾದಾಗ ಪಾಯಿಂಟ್ ಸಿಕ್ಕರೆ ನೀರ್ ಬರ್ಲಾಗ್ತರಿ? ಈಗ ಫಸ್ಟ್ ಪಂಚಾಯತ್ಲಿಂದ ಒಂದು ಬಾಯಿ ಹೊಡೆದ್ರು ಅವ್ರು ನಂದೇ ಸ್ವಂತ ಜಾಗದಾಗ ಹೊಡೆದಿವಿ ಅಂತ ಹೇಳಿ ಅವ್ರ ನಮ್ಮ ನೀರು ಕೊಡೋಲ್ಲದ್ರು. ಅದು ನಮ್ ಪಂಚಾಯತಿಂದ ಹೊಡೆದಿವಿ ಅಂತ ಹೇಳಿ ಅವ್ರು ಕೊಟ್ಟಾರ್ರಿ, ಕೊಡಲ್ ಹೋದ್ರು. ನಮಗೆ ನೀರಿನ ನಮಗ್ ಬಹಳ ತಕ್ಲೀಫ್ ಅದ. ನಾವು ಹೋರಾಡಿ ಅದು ಬಾಯಿ ಹೊಡ್ತಿದ್ದೆ ಕಡ್ಕೆ ನಮ್ಗೆ ಕೊಟ್ಟಿಲ್ಲ, ನಾನೇ ನೀರು ಕೊಟ್ಟಿಲ್ಲ ಅವ್ರು. ಯಾವಾಗಾರ ಒಂದ್ಸಲ ನಾವು ಹೋದ್ರ ಬಿ ನಮಗ್ ಒಗಿಲಕ್ ಕೊಡಲ್ರಿ ಅವ್ರು ಹೊಲ್ದಾರ. ನಮ್ಗೆ ಅಷ್ಟು ತಕ್ಲೀಫ್ ಅದ ರೀ ಬ್ಯಾಸ್ಗಿ ಟೈಮ್ನಾಗ. ನಮ್ ಗಲ್ಲಿಗೆ ಸಪ್ರೇಟ್ ಮಾಡ್ಕೊಡ್ರಿ ಅಷ್ಟೇ. ನಮ್ಗೆ ಏನ್ ಹಣಲಿ ಜಾಸ್ತಿ ಬೇಡ. ನಾವು ಜಾಸ್ತಿ ನಿಮ್ಗೆ ಏನ್ ಕೇಳ್ತೀವಿ ಸರ್? ನಮ್ಮ ನೀರಿಂದ ಸಮಸ್ಯೆ ಅದ. ಊರವರೆಗಿಂದ ಎಲ್ಲರ ಪಾಯಿಂಟ್ ಅವೇನ್ ಪೈಪ್ ಐತಲ್ಲ ಬೋರ್ವೆಲ್ ನೀರು ಅಂತ ಹೇಳಿ ನಾವು ಟಿವಿದವ್ರಿಗೆ ಕರ್ಸಿದೇವ್ರಿ. 2ನೇ ವಾರ್ಡಿನಾಗ ನಮಗೂ ಕಾಲ ನೀರಿನ ಸಮಸ್ಯೆ ಅದ ನೋಡ್ರಿ. ಸುಮಾರು ಸಲ ಕರ್ಸಿದೇವ್, ಎಲ್ಲರಿಗೂ ಕರ್ಸಿದೇವ್. ಮತ್ತೀಗ ಅದು ಸುದ್ದಿ ಕೇಳಿ ಬಂದಿರು ಪಿಡಿಯರು ಮತ್ತು ಪಂಚಾಯತ್ ಎಲ್ಲ ಮೆಂಬರ್ಗಳು ಬಂದಿದ್ರು. ಬಂದು ಎಲ್ಲ ಮಾಡ್ಕೊಡ್ತೇವೆ ಶಾಶ್ವತವಾಗಿ ನೀರು ಅಂತ ಹೇಳಿ ಹೋಗ್ಯಾರ ಸರ್. ಈಗ ಏನು ಶಾಶ್ವತ ಮಾಡ್ತಾರ ಇಲ್ಲ ನೋಡ್ಬೇಕು ಸರ್. ಮತ್ತೆ ಮುಂದಿನ ಯಾವ್ದು? ಸಂತಪುರ್ ರೀ, ವಾರ್ಡ್ ನಂಬರ್ 2nd ವಾರ್ಡ್ ಅದ ರೀ. ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಅದ ರೀ. ಒಂದ್ ದಿವ್ಸ ಕೂಲಿ ಹೋಯ್ತದ ನಮಗ, ಅಷ್ಟು ಕಷ್ಟ ಅದ ರೀ ನೀರಿನ.
ನಮಗೂ ಒಂದೊಂದ್ ದಿನ ಕೂಲಿ ಕಳ್ಕೊಂಡಿ ನಾವು ನೀರು ತುಂಬ್ತೇವ್. ವಾರಕ್ಕೊಂದ್ಸಲ ನೀರು ಬರ್ತಾವ, ಅದು ಸಣ್ಣದ್ ನೀರು ಬರ್ತಾವ. ಸುಮಾರು ಒಂದು 60 ಮನಿ ಅವ ನೋಡ್ರಿ ಒಂದ್ ನಳ್ಳಿ. ಅಷ್ಟು ಸಮಸ್ಯೆ ಅದ ನಮ್ಗೆ ನೀರಿಂದ. ಪಂಚಾಯತ್ ತಿಳಿಸಿರಿ ನೀವು? ತಿಳಿಸಿದೇವ್ರಿ, ಸುಮಾರು ಸಲ ತಿಳಿಸಿದೇವ್. ಮತ್ತೆ ಇವತ್ತು ಬಂದ್ವಿ ಹೋಗ್ಯಾರಿ ಅವ್ರ ಪಂಚಾಯತ್ದವ್ರು. ನಿಮ್ಗೆ ಈ ಕಡೆಯಿಂದ ಪೈಪ್ ಹಾಕೊಡ್ತೇವೆ, ಆ ಕಡೆಯಿಂದ ಹಾಕೊಡ್ತೇವೆ ಅಂತ ಹೇಳಿ ಹೋಗ್ಯಾರಿ. ನೋಡಮ್ಮ ಈಗ ಏನ್ ಮಾಡ್ತಾರ ನೋಡಮ್ಮ.